ಎಲ್ಲಿ 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 ಜೆ ಸ್ಯಾಮ್ ಜಬುದರೆ. ಅಧ್ಯಾಯ 1. ಸಿದ್ಧನಾಗು. ತನ್ನನ್ನು ಪಾತಾಳಕ್ಕೆ ತಪ್ಪಿಸಿಕೊಂಡು ಮರಣ ಹೊಂದದೆ ಚಿರಂಜೀವಿಯಾಗಿರುವ ಮನುಷ್ಯನು ಯಾವನಿದ್ದಾನೆ? ಕೀರ್ತನೆಗಳು 89ನೇ ಅಧ್ಯಾಯ 48ನೇ ವಾಕ್ಯ. ಭೂಮಿಯಲ್ಲಿರುವ ಪೂರ್ಣವಾದ ಜೀವನ, ಸಿದ್ಧವಾಗುವಂತ ಒಂದು ಜೀವನ, ಮರಣಾನಂತರ ಇರುವ ನಿತ್ಯ ಜೀವನವನ್ನ ಸಂಧಿಸಲು ಪ್ರತಿಯೊಬ್ಬರು ತಮ್ಮನ್ನು ಸಿದ್ಧಪಡಿಸಿಕೊಳ್ಳುವ ಚಿಕ್ಕ ಜೀವನ ಇದು. ಅನೇಕರು ಈ ರಹಸ್ಯವನ್ನ ನೆನಪಿಗೆ ತಂದು ನೋಡುವುದಿಲ್ಲ. ತಾಯಿಯ ಹೊಟ್ಟೆಯಲ್ಲಿರುವ ಮಗುವಿನ ಬೆಳವಣಿಗೆಯ ದಿವಸ ಕೇವಲ 10 ತಿಂಗಳುಗಳಷ್ಟೇ. ಅದು ಹುಟ್ಟುವುದಕ್ಕಿಂತ ಮುಂಚೆ ಇರುವಂತ ಸಣ್ಣ ತಯಾರಿನ ಒಂದು ಜೀವನ. ನಂತರ ಮನುಷ್ಯನಾಗಿ ಹುಟ್ಟುವಾಗ 60 ಅಥವಾ 80 ವರ್ಷ ಜೀವಿಸುವ ಜೀವನ ನಿಜವಾಗಿಯೂ ಜೀವನವಲ್ಲ. ಇದು ಅತಿ ವೇಗವಾಗಿ ಓಡಿ ಅದೃಶ್ಯವಾಗುವಂತ ಹುಸಿಯಾದ ಜೀವನ. ನಮ್ಮ ನಿಜವಾದ ಜೀವನ ನಿತ್ಯದಲ್ಲೇ ಪ್ರಾರಂಭವಾಗುವುದು. ಒಂದು ಪತಂಗದ ಹುಳು ಮೊಟ್ಟೆಯಾಗಿಯೂ ಎಲೆಗಳನ್ನ ತಿನ್ನುವ ಹುಳು ಆಗಿ ಜೀವಿಸಿದರು. ಅವೆಲ್ಲವೂ ತಯಾರಿನ ಒಂದು ಜೀವನ. ರೆಕ್ಕೆ ಬಡಿದು ಹಾರುವ ಜೀವಿತದ ಮುಂಚಿತವಾಗಿ ತಯಾರಿನ ಒಂದು ಜೀವನ. ನಮ್ಮ ಸುತ್ತಲೂ ಅನೇಕರು ಬಾಳಿ ಮರಣ ಹೊಂದಿ ಪ್ರತಿ ಗಳಿಗೆಯೂ ನಿತ್ಯಕ್ಕೆ ದಾಟಿ ಹೋಗುತ್ತಿದ್ದಾರೆ. ಭಯಂಕರ ವಿಪತ್ತುಗಳು, ಕಠಿಣ ರೋಗಗಳು ಮತ್ತು ಜಾತಿ ವಿಷಯದ ದೊಂಬಿಗಳು ಕೊಚ್ಚಿಕೊಂಡು ಹೋಗುತ್ತಿವೆ. ಯುದ್ಧಗಳು ಬಂದರೆ ಮನುಷ್ಯನ ಜೀವನವು ಅತ್ಯಲ್ಪವಾಗಿ ಎಣಿಸಲ್ಪಟ್ಟು ಕೋಟ್ಯಾನುಕೋಟಿ ಮಕ್ಕಳು ಹತರಾಗಿ ಸಾವನ್ನಪ್ಪುತ್ತಾರೆ. ಮರಣದ ನಂತರ ಅವರುಗಳ ಸ್ಥಿತಿ ಏನೆಂಬುದನ್ನ ನೆನೆಸುವವರಿಲ್ಲ. ನಮಗೆ ಪ್ರಿಯರಾದವರನ್ನ ನಾವು ಕಳಕೊಳ್ಳುವಾಗ ಅಗಲಿದ ದುಃಖ ಮಾತ್ರ ನಮ್ಮನ್ನು ಆವರಿಸುತ್ತದೆ. ಅದಾದ ನಂತರ ಅವರು ಬಿಟ್ಟು ಹೋದ ಜವಾಬ್ದಾರಿಗಳನ್ನ ಯಾರ್ಯಾರು ವಹಿಸುವುದು, ಆಸ್ತಿ ಒಡವೆಗಳನ್ನ ಹೇಗೆ ಭಾಗ ಮಾಡುವುದು ಎಂಬುದಾಗಿ ಮೆದುಳನ್ನ ಕೆಡಿಸಿಕೊಳ್ಳುತ್ತೇವೆ ವಿನಃ ತೀರಿ ಹೋದ ವ್ಯಕ್ತಿಯ ಆತ್ಮವು ನಿತ್ಯತೆಯನ್ನು ಎಲ್ಲಿ ಕಳೆಯುವುದು? ನಮ್ಮ ನಿತ್ಯ ಜೀವನಕ್ಕೆ ನಾವು ಸಿದ್ಧರಾಗಿದ್ದೇವೆಯೇ ಎಂಬುದನ್ನ ಯೋಚಿಸುವುದೇ ಇಲ್ಲ. ಭೂಮಿಯಲ್ಲಿ ಸಂತಸವಾಗಿ ಜೀವಿಸಲು ನಾವು ಎಷ್ಟೋ ಮುಂಚಿನ ಏರ್ಪಾಡುಗಳನ್ನ ಮಾಡುತ್ತೇವೆ. ವೈದ್ಯರಿಗೆ ಖರ್ಚು ಮಾಡುತ್ತೇವೆ. ರೋಗ ನಿವಾರಣೆಗಾಗಿ ಮಾತ್ರೆ ಔಷಧಿಗಳನ್ನ ನುಂಗುತ್ತೇವೆ. ನಮ್ಮ ಕೂಸುಗಳಿಗೆ ಒಂದು ಚಿಕ್ಕ ಕಷ್ಟ ಬಂದರೆ ವೈದ್ಯರ ಬಳಿಗೆ ಕರೆದುಕೊಂಡು ಹೋಗ್ತೇವೆ. ಎಲ್ಲವೂ ಒಳ್ಳೆಯದೇ ಸರಿ, ಆದರೆ ನಿತ್ಯತೆಯನ್ನ ಸಂಧಿಸಲು ನಾವು ಏನು ಸಿದ್ಧ ಮಾಡುತ್ತೇವೆ? ಭೂಮಿಯಲ್ಲಿ ಸ್ವಲ್ಪ ಶಾರೀರಿಕ ಬಾಧೆಗಳನ್ನ ನೀಗಿಸಲು ಅಷ್ಟು ಅಲೆದಾಡುವ ನಾವು ನಿತ್ಯ ದಂಡನೆಯಾದ ನರಕಕ್ಕೆ ತಪ್ಪಿಸಿಕೊಳ್ಳಲು ಏನು ಶ್ರದ್ಧೆ ವಹಿಸುತ್ತೇವೆ? ಚಿಂತಿಸಿ ನೋಡ್ರಿ. ಸೈತಾನನು ಮಾಡುವ ಒಂದು ದೊಡ್ಡ ತಂತ್ರವೇನೆಂದರೆ ನಿತ್ಯತೆಯನ್ನ ಕುರಿತು ಚಿಂತಿಸಲು ಬಿಡದೆ ನಮ್ಮ ಕಣ್ಣುಗಳನ್ನ ಮುಚ್ಚಿ ಹಾಕುವುದೇ. ಸಿದ್ಧತೆಯ ಜೀವಿತವೆನಿಸಿಕೊಳ್ಳುವ ಈ ಜೀವಿತದ ಚಿಂತೆ ಸಮಸ್ಯೆಗಳನ್ನ ಮಹಾ ದೊಡ್ಡದಾಗಿ ಅದನ್ನೇ ಚಿಂತೆ ಮಾಡಿ ದುಃಖ ಪಡುವಂತೆ ಮಾಡಿ ತಂತ್ರೋಪಾಯದಿಂದ ನಮ್ಮ ಆತ್ಮಿಕ ಕಣ್ಣುಗಳನ್ನ ಕುರುಡು ಮಾಡಿ ಬಿಟ್ಟು ಬಿಡುತ್ತಾನೆ. ಹಗಲಿನಲ್ಲಿ ನಕ್ಷತ್ರಗಳನ್ನ ನೋಡಲು ನಮ್ಮಿಂದ ಸಾಧ್ಯವಿಲ್ಲ. ಆಕಾಶದಲ್ಲಿ ಕೋಟ್ಯಾನುಕೋಟಿ ನಕ್ಷತ್ರಗಳು ಸೊಬಗಿನಿಂದ ಮಿನುಗುತ್ತವೆ. ಆದರೆ ಹಗಲಿನಲ್ಲಿ ಅವು ನಮ್ಮ ಕಣ್ಣುಗಳಿಗೆ ಗೋಚರವಾಗುವುದಿಲ್ಲ. ಹಗಲಿನಲ್ಲಿ ಅನೇಕ ಮಂಡಲದಲ್ಲಿ ನಕ್ಷತ್ರಗಳೇ ಇಲ್ಲವೆಂದು ಹೇಳುವುದಕ್ಕಾಗುವುದಿಲ್ಲ. ನಕ್ಷತ್ರಗಳೊಡನೆ ಹೋಲಿಸುವಾಗ ಸೂರ್ಯನು ಅತಿ ಚಿಕ್ಕದು, ಆದರೆ ಅದು ನಮಗೆ ಸಮೀಪದಲ್ಲಿರುವುದರಿಂದ ತನ್ನ ಬೆಳಕನ್ನು ಪ್ರಕಾಶಮಾನವಾಗಿ ಬೀರಿ ನಕ್ಷತ್ರಗಳನ್ನ ಮುಚ್ಚಿಬಿಡುತ್ತದೆ. ಎಷ್ಟು ಕಾಲದವರೆಗೆ ಈ ರೀತಿ ಮುಚ್ಚಬಹುದು? ತಾನು ಅಸ್ತಮಿಸುವವರೆಗೆ ಮಾತ್ರ. ನಂತರ ಕತ್ತಲೆ ಕವಿಯುವಾಗ ತೆರೆದ ಆಕಾಶದ ಪರದೆಯ ಮೇಲೆ ಕೋಟ್ಯಾನುಕೋಟಿ ನಕ್ಷತ್ರಗಳು ಮಾಣಿಕ್ಯ ಕಲ್ಲುಗಳಂತೆ ಮಿನುಗುವುದನ್ನ ನೋಡಬಹುದು. ಹಾಗೆಯೇ ಈ ಲೋಕದ ಬಾಧೆಗಳು, ಚಿಂತೆಗಳು ಅತಿ ಸಮೀಪದಲ್ಲಿದ್ದುಕೊಂಡು ನಕ್ಷತ್ರದಂತಿರುವ ನಿತ್ಯ ಆಶೀರ್ವಾದಗಳನ್ನ ನೋಡಲು ಸಾಧ್ಯವಾಗದ ಹಾಗೆ ನಮ್ಮ ಕಣ್ಣುಗಳಿಗೆ ಅಡ್ಡಿಯಾಗಿರುತ್ತವೆ. ಸೂರ್ಯನೋಪಾದಿಯಲ್ಲಿರುವ ನಮ್ಮ ಜೀವನ ಅಸ್ತಮಿಸುವಾಗ ತಾನೇ ನಿತ್ಯತೆಯನ್ನ ಮನುಷ್ಯನು ಕಾಣುತ್ತಾನೆ. ಈ ದಿನ ನಿತ್ಯತೆಯನ್ನ ಕುರಿತು ಹೇಳಲು ಉಪದೇಶಕರಿಲ್ಲ. ನರಕವನ್ನ ಕುರಿತು ಹೇಳಿದರೆ ತಮ್ಮ ಕೀರ್ತಿ ಹಾಳಾಗುವುದೆಂದು ಮತ್ತು ಹಣವು ಸಿಕ್ಕಲಾರದೆಂದೆಣಿಸಿ ನಯವಾಗಿ ಮಾತಾಡಿಬಿಡುತ್ತಾರೆ.
ಹೊಟ್ಟೆ ನೋವು, ಜ್ವರ ಇತ್ಯಾದಿಗಳನ್ನ ಸ್ವಸ್ಥವಾಗುವುದನ್ನೇ ವೇದಿಕೆಯಲ್ಲಿ ಪ್ರಬಲ್ಯವಾಗಿ ತೋರಿಸುತ್ತಾ ಉರಿಯುವ ಅಗ್ನಿ ಹೊಳೆಯನ್ನು ತಾತ್ಕಾಲಿಕವಾಗಿ ತೆರೆಯಿಂದ ಮುಚ್ಚಿಬಿಡುತ್ತಿದ್ದಾರೆ. ಸ್ವಾರ್ಥಿಕನ ಮೊದಲನೆಯ ಕೆಲಸ ನರಕದ ಕಡಲಿಗೆ ಹೋಗುತ್ತಿರುವ ಮಕ್ಕಳನ್ನು ಕಣ್ಣೀರಿನಿಂದಲೂ ಭಾರದಿಂದಲೂ ತಡೆದು ನಿಲ್ಲಿಸುವುದೇ. ಪಾಪದ ಕೊಚ್ಚೆ ಕೆಸರಿನಿಂದ ಮೇಲಕ್ಕೆತ್ತುವುದೇ. ಕ್ರೂರವಾದ ಸೈತಾನನ ಕಬ್ಬಿಣದ ಹಿಡಿತದಿಂದ ಆತ್ಮಗಳನ್ನ ಬಿಡಿಸುವುದೇ. ಅಯ್ಯೋ, ಅಜ್ಞಾನದಿಂದ ಜನಗಳು ಭ್ರಷ್ಟರಾಗುತ್ತಾರಲ್ಲ, ನಾಚಿಕೆ ಇಲ್ಲದೆ ಹಾಳಾಗುತ್ತಾರಲ್ಲ. ಅವರುಗಳನ್ನ ಮೇಲಕ್ಕೆತ್ತುವವರು ಯಾರು? ಕೆಲವರಿಗೆ ಆತ್ಮಹತ್ಯೆ ಎಂದರೆ ಬಹಳ ಸಾಧಾರಣವಾದ ಮಾತಾಗಿದೆ. ಗಂಡನೊಡನೆ ಸ್ವಲ್ಪ ಜಗಳ ಬಂದು ಬಿಟ್ಟರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆಂದು ಓಡುತ್ತಾರೆ. ನನಗೆ ಬರುವ ಪತ್ರಗಳಲ್ಲಿ ಹೇರಳವಾಗಿ ಅಂತಹ ಪದಗಳನ್ನ ಹೊತ್ತುಕೊಂಡು ಬರುತ್ತವೆ. ಅಯ್ಯೋ, ನಮಗೆ ಸಾಲದ ಕಾಟ ಬಹಳ. ಸಾಲ ಕೊಟ್ಟವರು ಆಡುವ ಮಾತುಗಳು ನಮ್ಮ ಮನಸ್ಸನ್ನ ಹಿಂಡುತ್ತವೆ. ನಾವು ಕುಟುಂಬ ಸಮೇತ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದೇವೆ. ಅಯ್ಯ, ನನ್ನ ಗಂಡನು ನನಗೆ ದ್ರೋಹ ಮಾಡಿ ಬೇರೆ ಹೆಂಗಸಿನೊಡನೆ ಬಾಳುತ್ತಿದ್ದಾನೆ. ನನ್ನಿಂದ ಸಹಿಸಲು ಸಾಧ್ಯವಿಲ್ಲ. ಆತ್ಮಹತ್ಯೆ ಮಾಡಿಕೊಂಡು ಬಿಡುತ್ತೇನೆ. ಅಯ್ಯ, ನನ್ನ ಕೆಲಸ ಬಹಳ ಕಷ್ಟವಾದದ್ದು. ನನ್ನ ಮೇಲಾಧಿಕಾರಿ ನನ್ನನ್ನು ಆತನ ಇಚ್ಛೆಗೊಳಗಾಗಬೇಕೆಂದು ಕರೆದನು. ನಾನು ಬಾಗದೆ ಇದ್ದುದರಿಂದ ನನ್ನ ಮೇಲೆ ಹಲವು ತಪ್ಪುಗಳನ್ನು ಹೊರಿಸಿ ಸಸ್ಪೆಂಡ್ ಮಾಡಿದ್ದಾರೆ. ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದೇನೆ. ಅಯ್ಯ, ನಾನು ಬಾಲವಿಧವೆ. ಪ್ರಿಯ ಗಂಡನು ಆಪತ್ತಿಗೊಳಗಾಗಿ ಮೃತಪಟ್ಟಿದ್ದಾನೆ. ನನ್ನಿಂದ ಸಹಿಸಲಾಗುತ್ತಿಲ್ಲ. ಆತ್ಮಹತ್ಯೆಯೇ ನನ್ನ ದುಃಖಕ್ಕೆಲ್ಲ ಕೊನೆ ಎಂದು ಎಣಿಸುತ್ತಿದ್ದೇನೆ. ಈ ರೀತಿ ಅನೇಕರು ಪತ್ರ ಬರೆಯುತ್ತಾರೆ. ಆತ್ಮಹತ್ಯೆ ದುಃಖಗಳಿಗೆಲ್ಲ ಕೊನೆಯಲ್ಲ. ಭೂಮಿಯಲ್ಲಿ ಅನುಭವಿಸುವ ದುಃಖಗಳಿಗಿಂತಲೂ ಕೋಟ್ಯಾನುಕೋಟಿ ಅಧಿಕವಾದ ದುಃಖಗಳು ಆರಂಭವಾಗುವವು. ಭೂಮಿಯಲ್ಲಿ ನೀನು ಅನುಭವಿಸುವ ಬಾಧೆ ನೀನು ನರಕದಲ್ಲಿ ಅನುಭವಿಸುವ ಬಾಧೆಗಳೊಂದಿಗೆ ಹೋಲಿಸುವುದಕ್ಕೆ ಸಾಧ್ಯವಿಲ್ಲ. ಕೊಲೆ ಮಾಡಬಾರದು ಎಂಬ ಆಜ್ಞೆಯೇ ಆತ್ಮಹತ್ಯೆ ಮಾಡಬಾರದೆಂಬುದಕ್ಕೆ ಹೊಂದುತ್ತೆ. ನಿನ್ನನ್ನೇ ನೀನು ಕೊಂದು ಹಾಕಿಕೊಳ್ಳುವುದು ಎಂತಹ ಕ್ರೂರತನ! ಕಾಲ ಬರುವುದಕ್ಕಿಂತ ಮುಂಚಿತವಾಗಿ ನೀನೇಕೆ ಸಾಯಬೇಕು ಎಂಬುದಾಗಿ ವೇದವು ಕೇಳುತ್ತದೆ. ದೇವ ಮಗುವೆ, ಎಂತಹ ದೊಡ್ಡ ದೊಡ್ಡ ಸಮಸ್ಯೆಯಾದರೂ ಅದಕ್ಕೆ ಕ್ರಿಸ್ತನ ಹತ್ತಿರ ಅಂತ್ಯ ಉಂಟು. ಎಂಥ ದೊಡ್ಡ ದುಃಖವಾದರೂ ಅದಕ್ಕೆ ಕ್ರಿಸ್ತನ ಹತ್ತಿರ ಪರಿಹಾರ ಮತ್ತು ಬಿಡುಗಡೆ ಉಂಟು. ಬೇಸರಗೊಳ್ಳಬೇಡ. ಭೂಮಿಯಲ್ಲಿ ನಿನಗೆ ಸಿಕ್ಕುವ ಪ್ರತಿಯೊಂದು ಕ್ಷಣವೂ ನಿತ್ಯತ್ವಕ್ಕೆ ನೀನು ಸಿದ್ಧನಾಗಲು ಕರ್ತನು ಕೊಡುವ ಬಂಗಾರದಂತಹ ಅವಕಾಶಗಳು. ಅದನ್ನು ನೀನು ಹೇಗೆ ಕಳೆಯುತ್ತಿದ್ದೀಯಾ? ಹೇಗೆ ಉಪಯೋಗಿಸಿಕೊಳ್ಳುತ್ತಿದ್ದೀಯಾ?